ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳದಲ್ಲಿ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಆಗ ಷಡ್ಯಂತ್ರ, ಈಗ ಕಾಂಗ್ರೆಸ್ ಹೈಕಮಾಂಡ್ ತಂತ್ರನ ಅನ್ನೋ ಪ್ರಶ್ನೆ ಎದುರಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ತಂತ್ರನ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ವರಿಷ್ಠರ ಸೂಚನೆಯಂತೆ ಧರ್ಮಸ್ಥಳದಲ್ಲಿ SIT ತನಿಖೆ ಆಗ್ತಾ ಇದೆ. ಕಾಂಗ್ರೆಸ್ ವರಿಷ್ಠರ ವಿರುದ್ಧವೇ ಬಿಜೆಪಿಗೆ ಸಿಕ್ಕಿದೆ ಹೊಸ ಅಸ್ತ್ರ. ಅಧಿವೇಶನದಲ್ಲಿ ಬಿಜೆಪಿಗೆ ಸಿಕ್ಕಿದೆ ಹೊಸದೊಂದು ಅಸ್ತ್ರ. ಈಗ ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂಥ ಬುರುಡೆ ಜೊತೆಗೆ ದಾಖಲಾಗಿರುವಂಥ ದೂರು, ರಾಜ್ಯ ಸರ್ಕಾರ ಈ ಪ್ರಕರಣವನ್ನು SITಗೆ ವಹಿಸಿರೋ ಅಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅಸ್ತ್ರ ಬಿಜೆಪಿಗೆ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಣಪತಿ, ನೋಡಿ, ರಾಜ್ಯ ಸರ್ಕಾರ ಅನಾಮಿಕರ ದೂರನ್ನು ಆಧರಿಸಿ ಪ್ರಕರಣವನ್ನು SITಗೆ ಕೊಡ್ತು, ಹೈಕಮಾಂಡ್ ಸೂಚನೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಅಧಿವೇಶನದ ಹೊಸ್ತಿಲಿನಲ್ಲಿ ಬಿಜೆಪಿಗೆ ದೊಡ್ಡ ಅಸ್ತ್ರ ಅದು. ಈಗ ಮಧುಸೂದನ್, ಖಂಡಿತ. ಯಾಕಂತಂದ್ರೆ ರಾಜ್ಯ ರಾಜಕೀಯದಲ್ಲಿ ಧರ್ಮಸ್ಥಳ ಪ್ರಕರಣ ಬಹಳಷ್ಟು ತಿರುವನ್ನ ಪಡ್ಕೊಂಡಿರುವಂತದ್ದು. ವಿಪಕ್ಷ ಇರ್ಬೋದು, ಜೊತೆಗೆ ಸರ್ಕಾರ ಕೂಡ ಇರ್ಬೋದು. ಈ ಪ್ರಕರಣದಲ್ಲಿ ಸಾಕಷ್ಟು ಒಂದಷ್ಟು ಕುತೂಹಲದ ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ SITಯ ವರದಿಯನ್ನ ಎದುರು ನೋಡ್ತಾ ಇತ್ತು. ಆದ್ರೆ SITಯ ವರದಿಯನ್ನ ಎದುರು ನೋಡ್ತಾ ಇತ್ತು. ಆದ್ರೆ SITಯ ವರದಿಯ ಹಿನ್ನೆಲೆ ಹೇಗಿತ್ತು ಅಂತಂದ್ರೆ, ಈ SITಗೆ ಒತ್ತಡ ಮಾಡಿದವರು ಯಾರು, SITಯ ವಿಳಂಬ ಏಕಾಯ್ತು ತನಿಖೆಗೆ, ಈ ಎಲ್ಲ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಅವರ ಷಡ್ಯಂತ್ರ ಹೇಳಿಕೆ ಬಿಜೆಪಿ ಅಸ್ತ್ರವಾಗಿ ಪಡ್ಕೊಂಡ್ರು ಕೂಡ ಹಿಂದುತ್ವ ಜೊತೆಗೆ ಧರ್ಮಸ್ಥಳ ದೇಗುಲದ ಪರವಾಗಿ ಇದೀವಿ ಅನ್ನೋ ಒಂದು ಲೆಕ್ಕಾಚಾರವನ್ನ ಪ್ರಯೋಗವನ್ನ ಮಾಡ್ತು. ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಡ್ಯಾಮೇಜ್ ಕೂಡ ತರುವಂತ ಪ್ರಯತ್ನ ಕೂಡ ಮಾಡ್ತು. ಆದ್ರೆ ಇತ್ತೀಚೆಗೆ ಅಂದ್ರೆ ನಿನ್ನೆ ನಡೆದಂತ ಒಂದು ಅಧಿವೇಶನದಲ್ಲಿ ಏಕಾಏಕಿ ವಿಪಕ್ಷಗಳು ಒಂದು ಆರೋಪವನ್ನ ಮಾಡುತ್ತೆ. ಅಂದ್ರೆ ನೀವು SITಗೆ ವಿಳಂಬವಾಗಿ ಯಾಕೆ ತನಿಖೆಗೆ ಅವಕಾಶ ಕೊಟ್ರಿ, ಜೊತೆಗೆ ಹೈಕಮಾಂಡ್ ಏನಾದ್ರೂ ಕೂಡ ಸೂಚನೆಯನ್ನ ಕೊಡ್ತಾ. ಅಂದ್ರೆ ಎಡಪಂಥೀಯರ ವಾದ ಹೇಗಿತ್ತು ಅಂತಂದ್ರೆ, ನೇರವಾಗಿ ರಾಜ್ಯ ಸರ್ಕಾರ ಮಾಡದೇ ಇರುವಂತ ಕೆಲಸವನ್ನ ಅದೇ ಸರ್ಕಾರದ ಹೈಕಮಾಂಡ್ ನಾಯಕರ ಮೂಲಕ ಒಂದಷ್ಟು ಒತ್ತಡವನ್ನ ಹಾಕಿಸುವ ಮೂಲಕ ಸರ್ಕಾರಕ್ಕೆ ಅಂದ್ರೆ ತನಿಖೆಗೆ ನೇರವಾಗಿ ಒತ್ತಡವನ್ನು ಹಾಕಿದೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಸಂದೇಶ ಏನು ನೋಡಿ, ದೇಗುಲಕ್ಕೆ ಒಂದಷ್ಟು ಅಪಪ್ರಚಾರವಾಗಿದೆ. ಕಾರಣ ಯಾರು, ಈ ಎಡಪಂಥೀಯರ ವಾದ. ಎಡಪಂಥೀಯರಿಗೆ ಸೂಚನೆ ಕೊಟ್ಟಿದ್ದಾರೋ, ನೇರವಾಗಿ ಹೈಕಮಾಂಡ್ ನಾಯಕರು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟರು. ಹಾಗಾದ್ರೆ ಎಡಪಂಥೀಯರ ವಾದವನ್ನ ಮೆಚ್ಚಿದ್ದಾರೋ ಹೈಕಮಾಂಡ್ ನಾಯಕರು. ಹೀಗಾಗಿ ದೇಗುಲದ ಅಪಪ್ರಚಾರ ಇರ್ಬೋದು, ಜೊತೆಗೆ ಹಿಂದುತ್ವದಕ್ಕೆ ಒಂದಷ್ಟು ಧಕ್ಕೆ ತರುವಂತಹ ಕಾರ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪಾಲು ಕೂಡ ಇದೆ. ಈ ರೀತಿಯಾದಂತಹ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಬಿಜೆಪಿ ನಾಯಕರು ರೆಡಿಯಾಗಿರುವಂತದ್ದು. ನಿನ್ನೆ ಅಧಿವೇಶನದಲ್ಲಿ ಸುನಿಲ್ ಕುಮಾರ್ ಅವರು ಏಕಾಏಕಿ ಆರೋಪವನ್ನ ಮಾಡ್ತಾರೆ. ಆದ್ರೆ ಈ ಆರೋಪಕ್ಕೆ ಸರ್ಕಾರದ ನಾಯಕರು ಜೊತೆಗೆ ಕಾಂಗ್ರೆಸ್ ನಾಯಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ನಾವು SITನ ರಚನೆ ಮಾಡಿದ್ದು ರಾಜ್ಯ ಸರ್ಕಾರದ ನಿರ್ಧಾರವೇ ಹೊರತು ಅದು ಹೈಕಮಾಂಡ್ ನಾಯಕರ ನಿರ್ಧಾರವಲ್ಲ ಅನ್ನೋದು ಕೂಡ ಏಕಾಏಕಿ ಆ ಆರೋಪವನ್ನ ತಳ್ಳಿ ಹಾಕಿದ್ರು. ಹೀಗಾಗಿ ಬಿಜೆಪಿಗೆ ಒಂದು ಅಸ್ತ್ರವ ಹೇಗಿದೆ ಅಂತಂದ್ರೆ, ಒಂದು ಷಡ್ಯಂತ್ರ, DK ಶಿವಕುಮಾರ್ ಹೇಳಿರೋ ಹಾಗೆ ಒಂದಷ್ಟು ಷಡ್ಯಂತ್ರ ಇದೆ ಅಂತ ನೇರವಾಗಿ ಬಿಜೆಪಿನೇ ಒಂದಷ್ಟು ಆರೋಪವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ದೇಗುಲಕ್ಕೆ ಅಪಪ್ರಚಾರ. ನೋಡಿ, ತನಿಖೆಯ ನೆಪದಲ್ಲಿ ಸಾಕಷ್ಟು ಅಪಪ್ರಚಾರ ಕೂಡ ಆಗ್ತಾ ಇದೆ. ಇದಕ್ಕೆ ಕಾರಣ ಯಾರು, ಇದಕ್ಕೂ ಕೂಡ ಕಾಂಗ್ರೆಸ್ಸೇ ಕಾರಣ. ಅಂದ್ರೆ ಕಾಂಗ್ರೆಸ್ಗೆ ಸೂಚನೆ ಕೊಟ್ಟಂತ ಹೈಕಮಾಂಡ್ ನಾಯಕರು ಇದಕ್ಕೆ ಕಾರಣ ಆಗ್ತಾರೆ ಅನ್ನೋ ಕೂಡ ಒಂದು ಆರೋಪ ಆಗುತ್ತೆ. ಜೊತೆಗೆ ಈಗ ಈ ಎಲ್ಲಾ ಬೆಳವಣಿಗೆಗೆ ಹಿಂದಿರುವಂತಹ ಕಾರಣಕರ್ತರು ಯಾರು ಅಂತಂದ್ರೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಹೀಗಾಗಿ ಇಂತಹ ಒಂದು ಅಸ್ತ್ರವನ್ನ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡಲಿಕ್ಕೆ ಕೇವಲ ಅಧಿವೇಶನ ಅಷ್ಟೇ ಅಲ್ಲ, ಅಧಿವೇಶನ ಮುಗಿದ ಬಳಿಕ ಅಂದ್ರೆ ಅಧಿವೇಶನದ ಹೊರಗೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ತಯಾರಾಗಿರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.